ಕೊಲ್ಲಿ ರಾಷ್ಟ್ರದಲ್ಲಿ ಅಗ್ನಿ ಅವಘಡದ ನಂತರ ಪರಿಹಾರ ಕಾರ್ಯಗಳನ್ನು ಸಂಘಟಿಸಲು ಕುವೈತ್ಗೆ ತೆರಳಲು ರಾಜ್ಯ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರಿಗೆ ರಾಜಕೀಯ ಅನುಮತಿ ನಿರಾಕರಣೆ ವಿಷಯವನ್ನು ಪ್ರಸ್ತಾಪಿಸಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಕ್ಲಿಯರೆನ್ಸ್ ನಿರಾಕರಣೆಯು ಸಹಕಾರಿ ಫೆಡರಲಿಸಂನ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಸಿಎಂ ತಮ್ಮ ಪತ್ರದಲ್ಲಿ ಪ್ರಸ್ತಾಪಿಸಿದ್ದು, ಭವಿಷ್ಯದಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುವಂತೆ ಪ್ರಧಾನಿ ವಿನಂತಿಸಿದ್ದಾರೆ. ಕುವೈತ್ ಪ್ರವಾಸಕ್ಕೆ ರಾಜಕೀಯ ಕ್ಲಿಯರೆನ್ಸ್ಗಾಗಿ ಮಾಡಿದ ಮನವಿಗೆ ಇಎಎಂನಿಂದ ಯಾವುದೇ ಪ್ರತಿಕ್ರಿಯೆ ಬರದಿರುವುದು ಅತ್ಯಂತ ದುರದೃಷ್ಟಕರ ಎಂದು ವಿಜಯನ್ ಪತ್ರದಲ್ಲಿ ಹೇಳಿದ್ದಾರೆ ಮತ್ತು ಪರಿಣಾಮವಾಗಿ ಜಾರ್ಜ್ ಕುವೈತ್ಗೆ ಪ್ರಯಾಣಿಸಲು ಸಾಧ್ಯವಾಗಿಲ್ಲ. ಕುವೈತ್ನಲ್ಲಿ ಆಕೆಯ ಉಪಸ್ಥಿತಿಯು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರು, ಅಧಿಕಾರಿಗಳ ತಂಡ ಮತ್ತು ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕ ಸಾಧಿಸಲು ಗಣನೀಯವಾಗಿ ಸಹಾಯ ಮಾಡುತ್ತಿತ್ತು. ಇದು ಅನಿರೀಕ್ಷಿತ ದುರಂತದಿಂದ ಸಂತ್ರಸ್ತರಾದ ಕುಟುಂಬಗಳಿಗೆ ಮಾನಸಿಕ ಪರಿಹಾರ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು ಎಂದು ಅವರು ಹೇಳಿದರು. ಸಂಕಟದ ಸಮಯದಲ್ಲಿ ವಿವಾದವನ್ನು ಹುಟ್ಟುಹಾಕುವುದು ಉದ್ದೇಶವಲ್ಲ ಎಂದು ವಿಜಯನ್ ಹೇಳಿದರು. ಆದರೆ ರಾಜಕೀಯ ತೆರವು ಕೋರಿಕೆಗೆ ಸ್ಪಂದಿಸದಿದ್ದಲ್ಲಿ ರಾಜ್ಯ ಸರ್ಕಾರವು ತನ್ನ ಕರ್ತವ್ಯದಲ್ಲಿ ವಿಫಲತೆಗೊಳ್ಳುತ್ತದೆ ಎಂದು ಪ್ರಧಾನಿ ಗಮನಕ್ಕೆ ತರಲಿ ಎಂದು ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟದ ಸಾಮೂಹಿಕ ನಿರ್ಧಾರವನ್ನು ಕಡೆಗಣಿಸಲಾಗಿದೆ. ಫೆಬ್ರವರಿ 28, 2023ರಂದು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ಕಚೇರಿ ಮೆಮೊರಾಂಡಂನ ಪ್ರಕಾರ ರಾಜಕೀಯ ಅನುಮತಿಯನ್ನು ಕೋರಲಾಗಿದೆ. ಆರೋಗ್ಯಕರ ಸಹಕಾರಿ ಒಕ್ಕೂಟ ವಾತಾವರಣವನ್ನು ಸೃಷ್ಟಿಸಲು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಉತ್ತಮ ಇಚ್ಛೆಯು ನಿರ್ಣಾಯಕವಾಗಿದ್ದು, ಭವಿಷ್ಯದಲ್ಲಿ ಇಂತಹ ವಿನಂತಿಗಳಿಗೆ ಹೆಚ್ಚು ಸ್ಪರ್ಧಿಸುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಸಲಹೆ ನೀಡುವಂತೆ ನಾನು ಪ್ರಧಾನಿಯನ್ನು ವಿನಂತಿಸುತ್ತೇನೆ ಎಂದು ಸಿಎಂ ಹೇಳಿದರು.